ಶುಗರ್ ಅಂತೂ ನಿಲ್ಲು. ಡಾಕ್ಟರ್ ಆಶ್ಚರ್ಯಪಟ್ಟರು, ಎಷ್ಟು ಬೇಗ ಕ್ರಿಯೇಟಿನ್ ಡೌನ್ ಆಗಲ್ಲ ಅನ್ಕೊಂಡಿದ್ದೆ, ತುಂಬಾ ಫಾಸ್ಟ್ ಆಗಿದೆ ಅಂತ. ಸುಮಾರು 8ರಿಂದ 9 ಟ್ಯಾಬ್ಲೆಟ್ ಪರ್ ಡೇ ಕಡಿಮೆ ಮಾಡಿಕೊಟ್ಟಿದ್ದಾರೆ. ಇನ್ಫ್ಲಮೇಷನ್ ಕಡಿಮೆ ಆಗಿದೆ. ನನ್ನ ಹೆಸರು ಸಂತೋಷ್ ಅಂತ ಹೇಳಿ, ಶಿವಮೊಗ್ಗದಿಂದ ಮಾತಾಡ್ತಿರೋದು. ನನಗೆ ಲಾಸ್ಟ್ 2 years ಇಂದ ಸ್ವಲ್ಪ ಹೆಲ್ತಲ್ಲಿ ತುಂಬ ಇಶ್ಯೂ ಇತ್ತು. ಡಯಾಬಿಟಿಸ್ ಸ್ಟಾರ್ಟ್ ಆಗಿದೆ. ಡಯಾಬಿಟಿಸ್ ಟ್ಯಾಬ್ಲೆಟ್ ತಗೊತಾ ಇದ್ದೆ. ಅದ್ರ ಜೊತೆ ಬಾಡಿಯಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗಿ ಬ್ಯಾಕ್ ಪೇನ್ ಬರ್ತಾ ಇತ್ತು. ಬ್ಯಾಕ್ ಪೇನ್ ಅಂದ್ರೆ ತುಂಬಾ ಬ್ಯಾಕ್ ಪೇನ್, ಬೆನ್ನು ನೋವು, ಕುತ್ತಿಗೆ ತರ, ಬೆನ್ ಸೈಡ್. ಅದು ಸುಮಾರು ಕಡೆ ಖರ್ಚು ಮಾಡಿ ತೋರಿಸಿದ್ರು ಆರಾಮಾಗಿರ್ಲಿಲ್ಲ. ಡಾಕ್ಟ್ರು ಡಯಾಗ್ನೋಸ್ ಮಾಡಿದ್ರು ಇನ್ಫ್ಲಮೇಷನ್ ಆಗಿದೆ ಬಾಡಿಯಲ್ಲಿ ಅಂತ ಹೇಳಿ. ಅದನ್ನ ಹೆಂಗ್ ಕಂಟ್ರೋಲ್ ಮಾಡೋ ಗೊತ್ತಾಗ್ಲಿಲ್ಲ. ಟ್ಯಾಬ್ಲೆಟ್ ಮಾತ್ರ ಸಿಕ್ಕಾಪಟ್ಟೆ ಹಾಕಿದ್ರು. ಇನ್ಫ್ಲಮೇಷನ್ ಟ್ಯಾಬ್ಲೆಟ್ ತಗೋಬೇಕು, ಶುಗರ್ ಟ್ಯಾಬ್ಲೆಟ್ ತಗೋಬೇಕಾಗಿತ್ತು. ಹಿಂಗಾಗಿ ನನಗೆ ಸ್ವಲ್ಪ ಟೆನ್ಷನ್ ಹೋಗ್ಬಿಟ್ಟಿದ್ದೆ. ಆ ಟೈಮಲ್ಲಿ ನಮ್ಮ ಬ್ರದರ್ ಒಂದು ಸಜೆಸ್ಟ್ ಮಾಡಿದ್ರು. ಆನ್ಲೈನಲ್ಲಿ ಚೆಕ್ ಮಾಡಿದಾಗ ದೀಕ್ಷಾ ಮೇಡಮ್ ಅವ್ರದ್ದು ನಮಗೆ ಡಯಟ್ ಪ್ಲಾನಿಂಗ್ ಸಿಕ್ತು. ನಾವು ದೀಕ್ಷಾ ಮೇಡಮ್ ಹತ್ರ ಬಂದ್ವಿ ನೇರವಾಗಿ. ನಮ್ಮ ರಿಪೋರ್ಟ್ ಎಲ್ಲ ತೋರಿಸ್ಕೊಂಡ್ವಿ. ನಾವು ತಗೊಂತರ ಟ್ಯಾಬ್ಲೆಟ್ ಮೆಡಿಸಿನ್ ಇಂದ ನನ್ನ ಕ್ರಿಯಾಟಿನ್ ಲೆವೆಲ್ 3.6 ಬಂದ್ಬಿಟ್ಟಿದೆ ಓನ್ಲಿ 2 months ಅಲ್ಲಿ. 3.6 ಬಂದ ಸ್ವಲ್ಪ ಭಯ ಸ್ಟಾರ್ಟ್ ಆಯ್ತು. ಏನಪ್ಪ ಹಿಂಗೆ ಈ ಟ್ಯಾಬ್ಲೆಟ್ ತಗೊಂಡ್ರೆ ಈ ತರ ಬಿಟ್ರೆ ನೋವು ಜಾಸ್ತಿ ಅಂತ ಹೇಳಿ ನಾವು ದೀಕ್ಷಾ ಮಾಡಿದ್ರೆ ಬಂದ ಎಲ್ಲ ರಿಪೋರ್ಟ್ ತಗೊಂಡು ಬಂದ್ವಿ. ನೋಡಿದ್ರು ಕ್ರಿಯಾಟಿನ್ 3.6 ಇತ್ತು. ಶುಗರ್ ಟ್ಯಾಬ್ಲೆಟ್ 2 times ತಗೊಂತಾ ಇದ್ದೆ, ಬೆಳಗ್ಗೆ ಮತ್ತೆ ಸಾಯಂಕಾಲ. ಬಾಡಿಲಿ ಇನ್ಫ್ಲಮೇಷನ್ ಇದರಿಂದ ಪೇನ್ ಕಡಿಮೆ ಆಗ್ತಾ ಇರಲಿಲ್ಲ. ಟ್ಯಾಬ್ಲೆಟ್ ಮಾತ್ರ ಬೆಳಗ್ಗೆ 5-6 ಟ್ಯಾಬ್ಲೆಟ್, ಸಾಯಂಕಾಲ 4 ಟ್ಯಾಬ್ಲೆಟ್, ಡೈಲಿ ಒಂದು 10 ಟ್ಯಾಬ್ಲೆಟ್ ತಗೊಂತಾ ಇದ್ದೆ. ಆ ಟೈಮಲ್ಲಿ ಅವರು ಎಲ್ಲ ಕ್ಲೀನಾಗಿ ಸ್ಟಡಿ ಮಾಡಿ ನಂದೊಂದ್ಸರಿ ಬಾಡಿ ಫುಲ್ ಎಲ್ಲ ಬ್ಲಡ್ ಚೆಕಪ್ ಎಲ್ಲ ಮಾಡಿಸ್ಕೊಂಬರಕ್ಕೆ ಎಲ್ಲ ಮಾಡಿಸ್ಕೊಂಡ್ ಕೊಟ್ಮೇಲೆ ಡಯಟ್ ಪ್ಲಾನ್ ಹಾಕೊಟ್ರು ಅವರು. ಡಯಟ್ ಪ್ಲಾನ್, ನಾವು ವೆಜಿಟೇರಿಯನ್, ನಮಗೆ ಯಾವ ತರ ಬೇಕೋ ಆ ತರ ರೆಗ್ಯುಲರ್ ನಾವು ಊಟ ಮಾಡೋ ಸ್ಟೈಲಲ್ಲಿ ನಮಗೆ ಡಯಟ್ ಪ್ಲಾನ್ ಹಾಕೊಟ್ರು. ತುಂಬಾ ಈಸಿ ಆಗಿತ್ತು ಡಯಟ್. ಇನ್ನು ನಾವು ರೆಗ್ಯುಲರ್ ಊಟ ಮಾಡೋಣ. ಅಲ್ಲಿ ನನಗೆ ನಾನು ಚೇಂಜಸ್ ಕಂಡಿದ್ದೆ ಅಂದ್ರೆ ಟೈಮಿಂಗ್ ಮತ್ತೆ ಊಟ, ನಮ್ದೇ ಊಟ, ಮನೆ ಊಟನೇ. ಟೈಮು, ಕ್ವಾಂಟಿಟಿ, ಇವೆರಡನ್ನ ಅವ್ರಿಗೆ ಶೆಡ್ಯೂಲ್ ಮಾಡಿ ನಮಗೆ 3 monthsಗೆ ಪ್ಲಾನ್ ಹಾಕೊಟ್ರು. ಆ ಪ್ರಕಾರ ನಾವು 3 months ಮಂತ್ಲಿ ಫಾಲೋ ಅಪ್ ಮಾಡ್ಕೊಂತ ಕ್ಲಿಯರ್ ಮಾಡ್ಕೊಂತ ಬಂದೆ. ಆಫ್ಟರ್ 3 months ಆದ್ಮೇಲೆ ಚೆಕ್ ಮಾಡ್ಕೊಂಡು ನನ್ನ ಬಾಡಿಯಲ್ಲಿ ಸ್ವಲ್ಪ ಪೇನ್ ಎಲ್ಲ ಕಡಿಮೆ ಆಗಿತ್ತು. ಚೆಕ್ ಮಾಡ್ಕೊಂಡ್ವಿ. ಕ್ರಿಯಾಟಿನ್ ಬಂದ್ಬಿಟ್ಟು -1.5 1 ಕಡಿಮೆ ಆಗಿಬಿಟ್ಟಿತ್ತು 2 months ಅಲ್ಲಿ. 1.2 ಬಂದಿತ್ತು. 3 months ಆದ್ಮೇಲೆ 1.3 1.4 ಬಂತು. ಫುಲ್ ಕಡಿಮೆ ಆಯಿತು. ಶುಗರ್ ಅಂತೂ ನಿಲ್ಲು. ಡಾಕ್ಟರ್ ಟ್ಯಾಬ್ಲೆಟ್ ಅನ್ನ ಒಂದಕ್ಕೆ ತಗೊಂಬಂದ್ರು, ಶುಗರ್ ಟ್ಯಾಬ್ಲೆಟ್ನ. ಡಾಕ್ಟರ್ ಆಶ್ಚರ್ಯಪಟ್ಟರು, ಎಷ್ಟು ಬೇಗ ಕ್ರಿಯೇಟಿನ್ ಡೌನ್ ಆಗಲ್ಲ ಅನ್ಕೊಂಡಿದ್ದೆ, ತುಂಬಾ ಫಾಸ್ಟ್ ಆಗಿದೆ ಅಂತ ಹೇಳಿ. ಡಯಟ್ ತುಂಬಾ ಕೆಲಸ ಮಾಡಿದೆ. ಇನ್ಫ್ಲಮೇಷನ್ ಬಾಡಿಯಲ್ಲಿ ಕಡಿಮೆ ಆಗಿದೆ. ನನ್ನ ಲೈಫ್ ಸ್ಟೈಲೇ ಸ್ವಲ್ಪ ಮೊದಲು ಬಹಳ ಇದು ಚೇಂಜ್ ಇತ್ತು ತರ. ನಮ್ದು ಸೇಲ್ಸ್ ಮಾರ್ಕೆಟಿಂಗ್ ನಾವು ಸ್ವಲ್ಪ ಮಾರ್ಕೆಟಿಂಗ್ ಜಾಸ್ತಿ, ಊಟ ಹೊರಗಡೆ ಆಗ್ತಾ ಇತ್ತು. ಮೇಡಮ್ ಡಯಟ್ ತಗೊಂಡ್ಮೇಲೆ ಬಾಡಿನೂ ಸ್ವಲ್ಪ ಆಕ್ಟಿವ್ ಆಗಿದೆ. ಒಂದು ಫಸ್ಟ್ ಗ್ಯಾಸ್ಟ್ರಿಕ್ ಕಡಿಮೆ ಆಗಿದೆ, ಮತ್ತೆ ESR ಕಡಿಮೆ ಬಂದಿದೆ. ಇನ್ಫ್ಲಮೇಷನ್ ಏನು ಇಲ್ಲ ಈಗ. ಶುಗರ್ ಅಂತೂ ನಿಲ್ಲಾಗಿದೆ. 1 ಟ್ಯಾಬ್ಲೆಟ್ ಅಲ್ಲಿ ಇದೇನಿ, ಬಿಟ್ಟಿಲ್ಲ ಟ್ಯಾಬ್ಲೆಟ್, 1 ಟ್ಯಾಬ್ಲೆಟ್ ಅಲ್ಲಿ ಇದೇನಿ. ಬಟ್ ಅದೇ ಡಯಟ್ ನ ಫಾಲೋ ಮಾಡ್ತಾ ಇದ್ದೀನಿ. ಮೇಡಮ್ ಅವ್ರ ಕಡೆಯಿಂದ ತುಂಬಾ ಹೆಲ್ಪ್ ಆಗಿದೆ. ಸುಮಾರು 8ರಿಂದ 9 ಟ್ಯಾಬ್ಲೆಟ್ ಪರ್ ಡೇ ಕಡಿಮೆ ಮಾಡಿಕೊಟ್ಟಿದ್ದಾರೆ. ಕ್ರಿಯಾಟಿನ್ ಲೆವೆಲ್ ಕಡಿಮೆ ಆಗಿದೆ, ಶುಗರ್ ಕಡಿಮೆ ಆಗಿದೆ, ಇನ್ಫ್ಲಮೇಷನ್ ಕಡಿಮೆ ಆಗಿದೆ. ಅದೇ ಡಯಟ್ ನ ನಾನು ಲಾಸ್ಟ್ 3 months ಕಂಟಿನ್ಯೂ ಮನೆಯಲ್ಲೇ ಮಾಡ್ತಾ ಇದ್ದೀನಿ. ಅವ್ರು ಹೇಳಿದ ತರನೇ ನಂಗೆ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಅದೇ ತರ ನಾ ಡಯಟ್ ಮಾಡ್ತಾ ಇದ್ದೀನಿ. ನಿಮಗೇನಾದ್ರೂ ದೇಹದಲ್ಲಿ ತೂಕ ಜಾಸ್ತಿ ಇದ್ರೆ, ತೂಕನೂ ನಂದು ಕಡಿಮೆ ಆಗಿದೆ. 70 kg ಇದೆ ನಾನು. ಮೇಡಮ್ ಅವರ ಡಯಟ್ ಇಂದ 2 months ಅಲ್ಲೇ 8 kg ಡ್ರಾಪ್ ಆಗಿದೆ. 62 ಬಂದಿದ್ದೀನಿ. ನನ್ನ ಹೈಟಿಗೆ ವೇಟ್ ಅಷ್ಟು ಸಾಕು, ಚೆನ್ನಾಗಿದೆ ಅಂತ ಹೇಳಿದ್ರು. ವೇಟ್ ಕಡಿಮೆ ಆಗುತ್ತೆ. ಯಾವುದೇ ಸಮಸ್ಯೆ ಇದ್ರೂ ಇರೋ ಡಯಟ್ ತಗೊಳ್ಳಿ. ಯಾವುದೇ ಸೈಡ್ ಮೆಡಿಸಿನ್ಸ್ ಇಲ್ಲ. ಅವ್ರು ನಮ್ಗೆ ಯಾವ ತರದ ಮೆಡಿಸಿನ್ ಕೊಡಲ್ಲ. ನಾವು ಇದೇ ರೀತಿಯ ಊಟ ಮಾಡೋ ಊಟದಲ್ಲೇ ಬದಲಾವಣೆಯನ್ನು ಮಾಡಿಕೊಡ್ತಾರೆ. ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ನಿಮಗೂ ಹೆಲ್ಪ್ ಆಗುತ್ತೆ. ಈ ತರ ಸಮಸ್ಯೆಯವರು ಯಾರಿದ್ರು ಬಂದು ದೀಕ್ಷಾ ಮೇಡಮ್ನ ಭೇಟಿ ಆದ್ರೆ 100% ಕ್ಯೂರ್ ಆಗ್ತೀರಾ ಅಂತ ಹೇಳ್ತಾ ಇದ್ದೀನಿ. ಈಗ ತುಂಬಾ ಹೆಲ್ತಿ ಆಗಿದ್ದೀನಿ. ಯಾವುದೇ ಮೆಡಿಸಿನ್ ಇಲ್ಲದೆ ಚೆನ್ನಾಗಿದ್ದೀನಿ. ಇಷ್ಟೆಲ್ಲ ಮಾಡಿರೋ ಮೇಡಮ್ ಅವ್ರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್.